ಈ 2012ರಲ್ಲಿ ಒಂದು ಕ್ವಶನ್ ಕೇಳಿದ್ದಾರೆ. 2012ರ ಕಾಮನ್ವೆಲ್ತ್ ಕ್ರೀಡೆ ಎಲ್ಲಿ ಆರ್ಗನೈಸ್ ಮಾಡಲಾಗಿದೆ, ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ಸ್ವಲ್ಪ ಮಾಹಿತಿ ಹಾಕಿ. ಜಾಸ್ತಿ ಕ್ವಶನ್ ಬರಲ್ಲ ಅನ್ಸುತ್ತೆ ಇದರಲ್ಲಿ, ಆದರೂ ತಿಳ್ಕೊಂಡಿರೋಣ. ಯಾಕೆಂದರೆ ರೀಸೆಂಟಾಗಿ 2012 ನಡೆದಾಗ ಹಾಕಿದ್ದಾರೆ. ಈಗ 2026 ರೀಸೆಂಟ್ ಇದೆ. ಇದೇ ಟೈಮಲ್ಲಿ ಎಕ್ಸಾಮ್ ಆಗ್ತಾಯಿದೆ ಅಂದರೆ 100% ಕ್ವಶನ್ ಬರುವ ನಿರೀಕ್ಷೆ ಇರ್ತದೆ. ಅದಕ್ಕೆ ಮೊದಲನೇ ಕ್ವಶನ್ ಬಂದು 2026 ಮತ್ತು 30ರ ಕಾಮನ್ವೆಲ್ತ್ ಕ್ರೀಡಾಕೂಟ ನಡೆಯುವ ಸ್ಥಳವನ್ನು ಅನುಕ್ರಮವಾಗಿ ಬರೆಯಿರಿ ಅಂತ ಒಂದು ಕ್ವಶನ್ ಇದೆ. ಅವಾಗಂದರೆ ಸಿಂಗಲ್ ಲೈನ್ ಕ್ವಶನ್ಗಳು ಹಾಕೋರು. ಈಗ ಅಂದರೆ ಟ್ರೆಂಡ್ ಎಲ್ಲ ಗೊತ್ತಲ್ಲ ನಿಮಗೆ, ಹೇಳಿಕೆ ರೂಪ ಅವು ಇವು ಬರ್ತವೆ, ಸ್ವಲ್ಪ ಟಫ್ ಕ್ವಶನ್. ಅದಕ್ಕೋಸ್ಕರವಾಗಿ ಚೆನ್ನಾಗಿ ನೀವು ತಿಳ್ಕೊಂಡಷ್ಟು ಅನುಕೂಲ. ನೋಡಿ, ಮೊದಲು ಈಗ ಎಲ್ಲಿ ನಡೀತೈತೆ ಅಂದರೆ 23ನೇ ಆವೃತ್ತಿ ಬಂದರೆ ಗ್ಲಾಸ್ಕೋ ಮತ್ತು 24ನೇ ಆವೃತ್ತಿ ಬಂದು ಇಂಡಿಯಾದಲ್ಲಿ ನಡೀತಿದೆ, ಅಹಮದಾಬಾದ್ನಲ್ಲಿ 2030ಕ್ಕೆ ಇಂಡಿಯಾದಲ್ಲಿ ಆರ್ಗನೈಸ್ ಮಾಡ್ತಾರೆ ಅಂತ ಮಾಹಿತಿ ಇದೆ. ಅದು 23ನೇ ಆವೃತ್ತಿ, 24ನೇ ಆವೃತ್ತಿ 2003 ನಡೆಯುವಂಥ ಕ್ರೀಡಾಕೂಟ. ಅನುಕ್ರಮವಾಗಿ ಕೇಳ್ಬೋದು 2026 ಮತ್ತು 30ರ ಕಾಮನ್ವೆಲ್ತ್ ಕ್ರೀಡಾಕೂಟಗಳು ಎಲ್ಲಿ ನಡೆಯುತ್ತವೆ ಅಂತೇಳಿ. ಹೌದಲ್ವ? ಅದೇ ರೀತಿಯಾಗಿ ಅದು ಹಿಂದಿನ ಒಲಿಂಪಿಕ್ದು ಕೇಳ್ತಾರೆ. ಯಾಕೆ ರೀಸೆಂಟಾಗಿರೋದು ಕೇಳ್ಬಿಟ್ಟು ಬರೀತಾರೆ ಅಂತೇಳಿ ಹಿಂದಿಂದು ಕೇಳ್ಬೋದು. ಹಾಗಾಗಿ 2022ರಲ್ಲಿ ಬರ್ಮಿಂಗ್ ಹ್ಯಾಮ್ನಲ್ಲಿ ನಡೆಯಿತು. ಇದರಲ್ಲಿ ಭಾರತ ಒಟ್ಟು ಎಷ್ಟು ಪದಕ ಗಳಿಸ್ತು ಅಂದರೆ 61 ಪದಕವನ್ನು ಗಳಿಸಿದೆ. ಅದರಲ್ಲಿ ಗೋಲ್ಡ್ ಎಷ್ಟಪ್ಪ ಅಂದರೆ 22, ಸಿಲ್ವರ್ 16, ಕಂಚು 23, ಒಟ್ಟು 61 ಗೋಲ್ಡ್ ಗೆದ್ದು. ಹಾಗಾದರೆ ಭಾರತ ಹೈಯೆಸ್ಟ್ ಪದಕಗಳನ್ನು ಗೆದ್ದಿರ್ತಕ್ಕಂಥ ಕಾಮನ್ವೆಲ್ತ್ ಕ್ರೀಡಾಕೂಟ ಯಾವುದು ಅಂತ ಕೇಳ್ಬೋದು. ಹೈಯೆಸ್ಟ್ ಕಾಮನ್ವೆಲ್ತ್ ಕ್ರೀಡಾಕೂಟ ಯಾವುದಂದರೆ ಅದು ಡೆಲ್ಲಿ 2010 ನಡೆದಂಥ ಡೆಲ್ಲಿಯಲ್ಲಿ 101 ಪ್ರಶಸ್ತಿಗಳನ್ನ ಗೆಲ್ತಾರೆ. ಓಕೆನಾ? ಅದೇ ರೀತಿಯಾಗಿ 2030ರಲ್ಲಿ ನಡೆಯುವ ಕಾಮನ್ವೆಲ್ತ್ ಕ್ರೀಡಾಕೂಟವು ಎಷ್ಟನೇ ಆವೃತ್ತಿ, ಈ ಥರ ಕೇಳ್ಬೋದು. 2030ರಲ್ಲಿ ನಡೆಯುವ ಕಾಮನ್ವೆಲ್ತ್ ಕ್ರೀಡಾಕೂಟ ಎಷ್ಟನೇ ಆವೃತ್ತಿ ಅಂತ ಕೇಳ್ಬೋದು. 24ನೇ ಆವೃತ್ತಿ. ಇಲ್ಲ, ಆಪ್ಷನ್ಗಳು ಹಾಕಿದ್ದೀನಿ ಸುಮ್ಮನೆ. 24ನೇ ಆವೃತ್ತಿ ಎಲ್ಲಿ ನಡೀತೈತಪ್ಪ ಅಂದರೆ ಇಂಡಿಯಾದಲ್ಲಿ. ಈ ಥರ ಒಂದಿಸಿ ಬರೀ ಕೇಳ್ಬೋದು. 22ನೇ ಆವೃತ್ತಿ ನೋಡಿ, ಇದು ಬರ್ಮಿಂಗ್ಹ್ಯಾಮು. 23ನೇ ನಡೆದು ಪ್ರೆಸೆಂಟ್ ಗ್ಲಾಸ್ಕೋ ಯಾವ ದೇಶ ಅಂತ ಕೇಳ್ಬಿಟ್ರೆ ಮತ್ತೆ ಸ್ಕಾಟ್ಲ್ಯಾಂಡ್. ಗ್ಲಾಸ್ಕೋ ಯಾವ ದೇಶ ಅಂತ ಕೇಳಿದ್ರೆ ನಾವೇನು ಮಾಡೋಕ್ಕೆ ಬರುತ್ತೆ, ಸ್ಕಾಟ್ಲ್ಯಾಂಡ್ ಅದು ಅಲ್ವಾ. 25ನೇ ಆವೃತ್ತಿ ಗೊತ್ತಿಲ್ಲ, ಸುಮ್ಮನೆ ಹಾಕಿದ್ದೀನಿ ನೋಡಿ. 3ನೇ ಕ್ವಶನ್ ಏನಪ್ಪ ಅಂದರೆ ಕಾಮನ್ವೆಲ್ತ್ ಕ್ರೀಡಾಕೂಟಕ್ಕೆ ಸಂಬಂಧಿಸಿ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಒಂದು ಕ್ವಶನ್ ಇದೆ. ಹೇಳಿಕೆಗಳನ್ನ ಕೇಳ್ಬೋದು. ಇದು ಪ್ರತಿ 4 ವರ್ಷಕ್ಕೊಮ್ಮೆ ನಡೆಯುತ್ತೆ. ಕರೆಕ್ಟ್, ಎಲ್ಲ ಕ್ರೀಡಾಕೂಟಗಳು ನಡೆಯೋದು ಕೂಡ ಸಾಮಾನ್ಯವಾಗಿ 4 ವರ್ಷಕ್ಕೊಮ್ಮೆ. ಮೊದಲನೇದು ಯಾವಾಗಪ್ಪ ಅಂದರೆ 1930 ಹ್ಯಾಮಿಲ್ಟನ್ ಯಾವ ದೇಶ ಅಂದರೆ ಕೆನಡಾ. ಹ್ಯಾಮಿಲ್ಟನ್ ಯಾವ ದೇಶ ಅಂದರೆ ಕೆನಡಾ. ಇದರಲ್ಲಿ ಭಾಗವಹಿಸಿದ ರಾಷ್ಟ್ರಗಳ ಸಂಖ್ಯೆ 11. ಕ್ರೀಡೆಗಳು 6. ಓಕೆನಾ? ಅಲ್ಲಿ ಒಲಿಂಪಿಕ್ನಲ್ಲಿ 13 ದೇಶಗಳು, 11 ಕ್ರೀಡೆಗಳು. ಓಕೆನಾ? ಇದಕ್ಕೆ ಕಾಮನ್ವೆಲ್ತ್ ಗೇಮ್ಸ್ ಎಂಬ ಹೆಸರು ಯಾವಾಗ ಬಂತಂದರೆ 1978. ಕಾಮನ್ವೆಲ್ತ್ ಗೇಮ್ಸ್ ಎಂಬ ಹೆಸರು ಯಾವಾಗ ಬಂತಂದರೆ 1978. ಅದಕ್ಕಿಂತ ಮುಂಚೆಗೆ ಯಾವ ಹೆಸರಿತ್ತು ಅಂತ ಕೇಳ್ಬೋದು. ಬ್ರಿಟಿಷ್ ಎಂಪೈರ್ ಗೇಮ್ಸ್ ಅಂತ ಇತ್ತು. ಇದು ಬೇಜಾನ್ ಸಲ ಕ್ವಶನ್ ಆಗಿದೆ. PC, PSI ಮತ್ತು SSC, GDO ಎಲ್ಲದೂ ಕ್ವಶನ್ ಆಗಿದೆ. ಏನಂದರೆ ಬ್ರಿಟಿಷ್ ಎಂಪೈರ್ ಗೇಮ್ಸ್ ಅಲ್ಲಿ ಬರುತ್ತೆ, ಇಲ್ಲೇ ಇದೆಯಲ್ಲ. ಕಾಮನ್ವೆಲ್ತ್ ಕ್ರೀಡಾಕೂಟದ ಸ್ಥಾಪಕ ಯಾರು? ಕಾಮನ್ವೆಲ್ತ್ ಕ್ರೀಡಾಕೂಟದ ಸ್ಥಾಪಕ, ಎಲ್ಲ ಕ್ರೀಡಾಕೂಟಕ್ಕೆ ಒಬ್ಬ ಸ್ಥಾಪಕ ಅವರು ಅಂದರೆ ಇದ್ರದ್ದು ಒಬ್ಬ ಸ್ಥಾಪಕ ಇರಲೇಬೇಕಲ್ವ. ಮೆಲ್ವಿಲ್ಲೆ ಮಾರ್ಕ್ಸ್ ರಾಬಿನ್ಸನ್ ಅಂತೇಳಿ ಅಂತೇಳಿ ಕಾಮನ್ವೆಲ್ತ್ ಕ್ರೀಡಾಕೂಟದ ಸ್ಥಾಪಕ ಇರ್ತಾರೆ. ಇವನು ಹೊಂದಿಸಿ ಬರೀರಿ ಅಂತ ಕೇಳ್ಬೋದು. ಇಲ್ಲ, ತಪ್ಪು ಕೊಟ್ಬಿಟ್ಟು ಯಾವುದು ಸರಿಯಾಗಿದೆ ಅಂತಲೇ ಕೇಳ್ಬೋದು. ಹಂಗಾಗಿ ಏನಪ್ಪ ಅಂದರೆ ಇದನ್ನು ನೋಡ್ಕೊಳ್ಳಿ. ಒಲಿಂಪಿಕ್ಸ್ ಗೇಮ್ಸ್ಗಳು ಯಾವಾಗ ಅಂದರೆ 1896 ಮೊದಲನೇ ಒಲಿಂಪಿಕ್ ಎಲ್ಲಿ ಅಂದರೆ ಅಥೆನ್ಸ್ನಲ್ಲಿ ನಡೆದಿದೆ. ಅದೇ ರೀತಿಯಾಗಿ ಏಷ್ಯನ್ ಗೇಮ್ಸ್ಗಳು 1951 ಮೊದಲಿಗೆ ಭಾರತದಲ್ಲಿ ನಡೆದಿದೆ, ಡೆಲ್ಲಿ ಒಳಗಡೆ. ಅದೇ ರೀತಿಯಾಗಿ ಕಾಮನ್ವೆಲ್ತ್ ಕ್ರೀಡಾಕೂಟಗಳು 1930 ಎಲ್ಲಿ ಹ್ಯಾಮಿಲ್ಟನ್ ಕೆನಡಾದಲ್ಲಿ ನಡೆದಿವೆ. ಕಾಮನ್ವೆಲ್ತ್ ಕ್ರೀಡಾಕೂಟವನ್ನು ಮೂಲತಃ ಈ ಕೆಳಗಿನಂತೆ ಕರೆಯುತ್ತೀರಂತೆ. ಆಪ್ಷನ್ಗಳು ಹಾಕಿಲ್ಲ, ಡೈರೆಕ್ಟ್ ಆನ್ಸರ್ ಹಾಕಿದ್ದೀನಿ. ಏನಪ್ಪ ಅಂದರೆ ಬ್ರಿಟಿಷ್ ಎಂಪೈರ್ ಗೇಮ್ಸ್. ಇದು ಇಂಪಾರ್ಟೆಂಟ್. ಒಂದು ಕ್ವಶನ್ ಬರುತ್ತೆ. ಯಾಕೆಂದರೆ ರೀಸೆಂಟಾಗಿ ಟ್ರೆಂಡಲ್ಲಿರೋ ವಿಷಯದಿಂದ ಒಂದು ಕ್ವಶನು ಕರೆಂಟ್ ಅಫೇರ್ಸಲ್ಲಾದರೂ ಬರ್ಬೋದು, ಇಲ್ಲಾಂದರೆ ನಮ್ಮ ಸಬ್ಜೆಕ್ಟ್ ಪೇಪರ್ಲಾದರೂ ಬಂದೇ ಬರುತ್ತೆ 100%. ಭಾರತ ಆಯೋಜಿಸಿದ ಮೊದಲ ಕಾಮನ್ವೆಲ್ತ್ ಕ್ರೀಡಾಕೂಟ ಯಾವ ನಗರ ಮತ್ತು ಯಾವ ವರ್ಷದಲ್ಲಿ ನಡೆಯಿತು ಅಂತ ಕೇಳಿದೆ. ಭಾರತದ 2010ರಲ್ಲಿ ಎಲ್ಲಿ ಅಂದರೆ ಡೆಲ್ಲಿಯಲ್ಲಿ ಮೊದಲಿಗೆ ಆಯಿತು. ಇದರಲ್ಲಿ 101 ಪದಕಗಳನ್ನು ಗೆದ್ದಿರೋ, ಹೈಯೆಸ್ಟ್ ಪದಕಗಳು ಇದರಲ್ಲೇ ಬಂದಿರೋದು. 2026ರ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾರತದ ಧ್ವಜಧಾರಿ ಮತ್ತು ಬ್ಯಾಟನ್ಧಾರಿಯಾಗಿ ಯಾರನ್ನು ಆಯ್ಕೆ ಮಾಡಲಾಗಿದೆ? ಕಾಮನ್ವೆಲ್ತ್ ಕೂಟದಲ್ಲಿ ಭಾರತದಿಂದ ಯಾರು ಧ್ವಜಧಾರಿ ಮತ್ತು ಬ್ಯಾಟನ್ ಅಂದರೆ ಮೀರಾಬಾಯಿ ಜಾನ್. ಇವರು ವೆಯ್ಟ್ ಲಿಫ್ಟಿಂಗು. ಇವರು ಲಾವ್ಲಿನಾ ಬೋರ್ಗೊಹೈನ್ ಬಾಕ್ಸಿಂಗ್ ಲೇಡಿ ಬಾಕ್ಸಿಂಗ್ ಕಿಂಗು. ಇಷ್ಟು ಕಾಮನ್ವೆಲ್ತ್ ತಿಳ್ಕೊಂಡ್ರೆ 1 ಮಾರ್ಕ್ಸ್ ಬರುತ್ತೆ. ಸಿಂಪಲ್ಲಾಗಿ 4 ನಿಮಿಷ ಕ್ಲಾಸ್ ಮುಗಿದೋಗುತ್ತೆ. ಈ ಕ್ಲಾಸ್ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.